ಬಹುತೇಕ ನಮ್ಮ ವಿರೋಧ ಪಕ್ಷ ಆಗ್ಲೇ ನಮ್ಮ ತಾಲೂಕಿನಲ್ಲಿ 2-3 ಸಭೆನ ಮುಗಿಸಿದ್ದಾರೆ. ನಾವು ಮಂಡ್ಯದಲ್ಲಿ ಅಂತಿಮವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಏನು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತ ಬಂಧುಗಳು ಕುಮಾರಣ್ಣವ್ರ ಮೇಲೆ ಒತ್ತಡ ಹಾಕಿದ್ರು, ಇಲ್ಲ ನೀವು ನಿಂತ್ಕೋಬೇಕು, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ಕೋಬೇಕು, ಇಲ್ಲ ಅಂದ್ರೆ ಪೂಜ್ಯ ದೇವೇಗೌಡಜಿ ಅವರು ನಿಂತ್ಕೋಬೇಕು ಅಂತಕ್ಕಂಥ ಒತ್ತಡ ಹಾಕಿದ್ಮೇಲೆ ಅವತ್ತು ನಾವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳ ಕುಮಾರಸ್ವಾಮಿ ಅವರಿಗೆ ಆಗ್ಲಿಲ್ಲ. ಅವತ್ತು ರಾತ್ರಿನೇ ದೆಹಲಿಯಿಂದ ಬಿಜೆಪಿ ವರಿಷ್ಠರು ಕುಮಾರಸ್ವಾಮಿ ಅವರ ಕರ್ಕೊಂಡ್ರು. ತಾವು ಈ ಚುನಾವಣೆಯಲ್ಲಿ ಮಂಡ್ಯದಿಂದ ನೀವೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನ ಹಾಕದು. ನಾವು ಅದಕ್ಕಿಂತ ಮುಂಚೆ 2 ತಿಂಗಳು ಮುಂಚೆನೆ ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು, ಜಿಲ್ಲಾಧ್ಯಕ್ಷಗಳು ಎಲ್ಲ ಸೇರಿ ಇವರು 3 ಜನದಲ್ಲಿ ಯಾರಾದ್ರೂ ಆದ್ರೂ ನಮ್ಗೆ ಪತ್ರವನ್ನ ರೆಸೊಲ್ಯೂಷನ್ ಮಾಡಿಕೊಟ್ಟಿದ್ದು. ಅಂತಿಮವಾಗಿ ಅಮಿತ್ ಶಾಜಿ ಅವರು, ನರೇಂದ್ರ ಮೋದಿಜಿಯವರು, ನಡ್ಡಾ ಅವರು, ದೇವೇಗೌಡರು ಕುಳಿತುಕೊಂಡು ಅಂತಿಮವಾಗಿ ಕುಮಾರಸ್ವಾಮಿ ಅವರೇ ಇಲ್ಲಿ ಅಭ್ಯರ್ಥಿ ಆಗ್ಬೇಕು ಅಂತಕ್ಕಂಥದ್ದನ್ನ ಮಾಡಿ ಇವತ್ತು ತಮ್ಮ ಮುಂದೆ ತಂದು ನಿಲ್ಸಿದೀವಿ. ವಿರೋಧಿಗಳು ಏನಾದ್ರೂ ಹೇಳ್ಕೊಳ್ಳಿ, ಸದ್ಯಕ್ಕೆ ನಾನ್ ಟಿಪ್ಪಣಿ ಮಾಡ್ಲಿಕ್ಕೆ ನಮ್ಮ ಬಾಯಿಗಳು ಬೇರೆ ಸರಿ ಇಲ್ಲ. ನಾವೇನೋ ಮಾತಾಡೋದು, ಅವ್ರು ಅದನ್ನೇ ಬಂಡವಾಳ ಮಾಡ್ಕೊಳ್ಳೋದು ಹೊರತಂತ ನಾವ್ ಯಾರು ಮಾತಾಡಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ವಿ. ಚುನಾವಣೆ ಮುಗಿದ್ಮೇಲೆ ಹೇಳೋಣ, ಯಾರ ಮಗ ಹೆಣ್ಣು ನೋಡಿದ, ಯಾರಪ್ಪ ಮದುವೆ ಆಗಿದ್ದ ಅನ್ನೋದು ಹೇಳೋಣ, ಯಾರು ಹೊಟ್ಟೆಪಾಡಿಗೋಸ್ಕರ ಯಾವ್ಯಾವ ಪಕ್ಷಕ್ಕೆ ಹೋಯ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ, ಯಾರ್ಯಾರು ಎಲ್ಲೆಲ್ಲಿ ಕಣ್ಣೀರು ಬರ್ತವೆ ಅಂತಂದು ಹೇಳ್ತೀನಿ. ಆಮೇಲೆ ಆ ವೇದಿಕೆ ಮೇಲೆ ಅದು ಯಾಕೆ ಕಣ್ಣೀರು ಬರ್ತದೋ ಅರ್ಥ ಆಯ್ತಾ ಇಲ್ಲ. ಎಲ್ಲರೂ ಕಣ್ಣಲ್ಲಿ ಬರ್ತದೆ, ಕೆಲವು ಎಲ್ಲೆಲ್ಲ ಬರ್ತದೆ. ಅದ್ ಯಾಕೆ ಕಳ್ತವ್ರೆ ಅಂತ ಗೊತ್ತಿಲ್ಲ, ನಮ್ಗೆ ಅರ್ಥನೇ ಆಯ್ತಾ ಇಲ್ಲ. ಅಧಿಕಾರ ಕೊಟ್ಟಿದೀವಿ, ಮಂತ್ರಿ ಮಾಡಿದೀವಿ, ಸರ್ಕಾರ ಐತೆ, ಕೆಲಸ ಮಾಡಿ ಅಂದ್ರೆ ಚುನಾವಣೆಯಲ್ಲಿ ನಿನ್ ಬೂತ 100 ಓಟ್ ಕೊಟ್ರೆ ಮಾತ್ರ ಮಕ್ಕ ತೋರ್ಸ್ಬಾರ್ದು. ನಾನಿವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ನಾಯಕರುಗಳಿಗೆ ಹೇಳ್ತೀನಿ, ನೀವಿದ್ದನ ಅಡಿಯಾಳುಗಳ ಏನಾದ್ರೂ ಕೆಲಸ ಕೇಳಕ್ ಹೋದ್ರೆ ಲೋಕಸಭಾ ಚುನಾವಣೆ ಲೀಡ್ ಕೊಟ್ಟು ಬಾ, ಇಲ್ಲ ನಿನ್ ಕೆಲಸ ಇಲ್ಲ ಅಂತಕ್ಕಂಥ ದುರಾಂಕಾರದ ಮಾತನಾಡ್ತಿದಾರಲ್ಲ, ಇವ್ರಿಗೆ ಓಟ್ ಹಾಕಿದ್ವಲ್ಲ, ಇವ್ರನ್ನ ಗೆಲ್ಸಿದ್ವಲ್ಲ, ಅದಕ್ಕೇನ್ ಮಾಡಿದ್ರಿ? 1 ವರ್ಷ ಆಯ್ತಾ ಬಂತು. ಇವತ್ತು ಹೇಳ್ತೀನಿ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಮಿನಿ ವಿಧಾನಸಭೆಗಳನ್ನ ಘೋಷಣೆ ಮಾಡಿದ್ರು. ನಾಗಮಂಗಲಕ್ಕೆ ಅವತ್ತು ಆಗ್ಲಿಲ್ಲ, ಘೋಷಣೆ ಆಗಿತ್ತು. ಆದ್ರೆ ಕುಮಾರಣ್ಣವ್ರು ದುಡ್ಡು ಕೊಟ್ಟು ಕಟ್ಸಿದ್ರು. ಕುಮಾರಣ್ಣವ್ರು ದುಡ್ಡದು, ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೊಟ್ಟಂತ ದುಡ್ಡು. ಯಡಿಯೂರಪ್ಪನವರು ಅವತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಕುಮಾರಸ್ವಾಮಿ ಅವರು ಕೊಟ್ಟಂತ ದುಡ್ಡು. ಏನಾದ್ರೂ ಚಲುವರಾಯಸ್ವಾಮಿ ಅವರು ಸಾಧನೆ ಮಾಡಿದ್ರೆ ಒಂದೇ ಒಂದು RTO ಆಫೀಸು ಅವ್ರ ಖಾತೆಲಿತ್ತು, ಮಾಡಿದ್ದಾರೆ. ಇವತ್ತು ನಾನು ಖಾಲಿ ಶಾಸಕನಾಗಿ ಒಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬೇಕು ಅಂತ ಹೇಳಿದೆ. ಈಗಾಗಲೇ ದುಡ್ಡುತ್ತವ ಯೂನಿವರ್ಸಿಟಿ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಇನ್ನೊಂದು ಯೂನಿವರ್ಸಿಟಿ ತತ್ತಿ, ಇನ್ನೊಂದು ಯೂನಿವರ್ಸಿಟಿ ತತ್ತಿ ದೊಡ್ಡದಾಗಿ ಹೇಳ್ತಾವ. ಮಂಡ್ಯ ಶುಗರ್ ಫ್ಯಾಕ್ಟರಿನ ಬಜೆಟ್ ನಲ್ಲಿ 100 ಕೋಟಿ ದುಡ್ಡು ಇಟ್ಟಿದ್ದು ನಾವು ಹೊಸದಾಗಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದು. ಇವತ್ತೇನ್ ಮಾಡಿದ್ದಾರೆ? ಹೊಸದಾಗಿ ಕಟ್ತೀವಿ, ಶುಗರ್ ಫ್ಯಾಕ್ಟರಿ ಜಮೀನುಗಳನ್ನ ಲೀಸ್ಗಿಟ್ಟು ಮಾರ್ಬಿಟ್ಟು ಕಟ್ತೀವಿ ಅಂತಕ್ಕಂಥ ಮಾತಾಡಿ ಶುಗರ್ ಫ್ಯಾಕ್ಟರಿ ಎಲ್ಲಾ ಸರ್ಕಾರಗಳು ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಮದ್ದಾಂಟೆ ಮಾವನಿಗೆ ಅಂತ ಸೋಲಿಗರ ಕೊಪ್ಪಳಿಗೆ ಒಂದು ಆತ್ಮೀಯ ಕಾರ್ಯಕರ್ತ ಸತ್ತಾಗಿದ್ರು, ಹೋಗಿದ್ದೆ. ಕಣ್ಣಲ್ಲಿ ನೀರು ಬರ್ತಾ ಇದ್ದೆ, ಕಬ್ಬುಗಳನ್ನ ಕತ್ತರಿಸಿದ್ದಾವ್ರೆ, ಒಣಗೋಗಿ ನಿಂತಿದೆ. 72 ಅಡಿ ನೀರಿದ್ದಾಗ KRS ನಲ್ಲಿ ನಾವು ನೀರು ಬಿಡ್ತಿದ್ದೆ, 72 ಅಡಿ, ಇವತ್ತು 88 ಅಡಿ ಇರ್ಬೇಕು, 86 ಅಡಿ. ಇವ್ರ ಯೋಗ್ಯತೆಗಳಿಗೆ ನೀರು ಬಿಡ್ಸಕ್ಕಾಯ್ತಾ ಇಲ್ಲ. 5 ವರ್ಷಗಳ ಸತತವಾಗಿ ಪ್ರತಿ ಕೆರೆ ಕಟ್ಟೆಗಳನ್ನ ತುಂಬಿಸಿದ್ದು, ಒಂದು ಕೆರೆಗೆ ಒಂದು ಹನಿ ನೀರು ಬಿಡಕ್ಕಾಗಿಲ್ಲ ಇವ್ರ ಯೋಗ್ಯತೆಗಳಿಗೆ. ಇವತ್ತು ಹೇಮಾವತಿ ಜಲಾಶಯದಿಂದ ರಾಜಣ್ಣ ತುಮಕೂರು ನೀರು ತಗೊಂಡೋಯ್ತವ್ರೆ, ಮಂಡ್ಯ ಜಿಲ್ಲೆಗೆ ನೀರು ಬರ್ತಾ ಇಲ್ಲ. ಇದು ಇವ್ರ ಸಾಧನೆನಾ? ನಾನು ಮಂಡ್ಯದ ಗಂಡು, ಅಂಬರೀಷ್ ಅಲ್ಲ ನಾನು ಅಂತಕ್ಕಂಥ ಮಾತಿನ ಹೇಳ್ಕೊಂಡು ಹೊಂಟಿದ ಪುಣ್ಯಾತ್ಮ. ನಾನ್ ನೆನೆಸ್ತಿಕ್ ಬಯಸ್ತೇನೆ, ನಿನ್ನ ಮೂಲ ಯಾವುದು? ನಿನ್ನ ಮೂಲ ಹಾಸನ ಜಿಲ್ಲೆ, ನಾಗಮಂಗಲ ತಾಲೂಕು
ಹಾಸನದಲ್ಲಿತ್ತು. ಅದಾದ ಮೇಲೆ ಮೈಸೂರು ಜಿಲ್ಲೆಗೆ ಹೋಯ್ತು. ಈಗ ಮಂಡ್ಯಕ್ಕೆ ಬಂದಿದ್ದೀವಿ. ನಾವೆಲ್ಲ ಇಡೀ ಕರ್ನಾಟಕ ಸೇರಿದವರು. ಇವತ್ತು ಹೊರಗಡೆಯವರು ಮತ್ತು ಅವತ್ತು ನೂರಾರು ಮಂದಿ ರೈತರು ಸತ್ರಲ್ಲ. ಕಣ್ಣೀರಸಕ್ಕೆ ಮಂಡ್ಯದ ಗಂಡುಗಳು ಎಲ್ಲೋಗಿದ್ದು? ಯಾಕೆ ಕುಮಾರಣ್ಣ ಜೋಬನೇ ಕಾಯ್ಕೊಂಡು ಕೂತಿದ್ರು? ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವರು ಹೈಕಮಾಂಡ್ ಅವ್ರು ಭೇಟಿ ಮಾಡ್ತೀರಾ? ನಮ್ಮ ಹೈಕಮಾಂಡ್ ಚಡ್ಡಿ ಇಟ್ಕೊಂಡು ಹೋದನ್ನು ದೇವೇಗೌಡರು ಪಕ್ಕದಲ್ಲಿ ಕುಣಿಸ್ಕೊಂಡು ಮಾತಾಡ್ ಕಳಿಸ್ತಾರೆ. ಕುಮಾರಸ್ವಾಮಿ ಊಟ ಕೊಟ್ಟು ಕಳಿಸ್ತಾರೆ. ನೀವು ಅಲ್ಲಿ ಗಂಟ ಹೋಗ್ಬೇಡಿ. ಈ ಪುಣ್ಯಾತ್ಮ ಪಕ್ಕದಲ್ಲಿ ಹೋಗಿ ನಿಂತ್ಕೊತೀರ ನೋಡಿ. ಕಾಂಗ್ರೆಸ್ ಪಕ್ಷದವರು ಗೆಲ್ತಿದ್ದೀರಿ, ಹೆಂಗೋ ಗೆಲ್ತು ಆಯ್ತು. ಅದು ಗ್ಯಾರಂಟಿನೋ ವಾರಂಟಿನೋ ಮತ್ತೊಂದು ಆಯ್ತು. ಇವತ್ತು ರೈತರಿಗೆ ಮೇವು ಎಲ್ಲೂ ಸಿಗ್ತಾ ಇಲ್ಲ, ಪರಿಹಾರ ಇನ್ನೂ ಕೊಟ್ಟಿಲ್ಲ, ನೀರಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತೀರಿ. ಗ್ಯಾರಂಟಿಗೆ 22 ಕೋಟಿ ರೂಪಾಯಿ ಗ್ಯಾರಂಟಿ ದುಡ್ಡು ಹಂಚಿದ್ರೆ 250 ಕೋಟಿ ರೂಪಾಯಿ ಅಡ್ವರ್ಟೈಸ್ಮೆಂಟ್. 250 ಅಡ್ವರ್ಟೈಸ್ ಇವ್ರ ಮುದ್ದು ಮುಖಗಳನ್ನ ತೋರ್ಸೋದಕ್ಕೆ ಟಿವಿಲಿ ನುಡಿದಿದ್ದಂತೆ ನಡೆದಿದ್ದೇವೆ. ನುಡಿದಿರೋ ತಾನೆ ನಡೆಯಕ್ಕೆ. ಏನು ದುರಾಂಕರದ ಮಾತುಗಳು. ಇವರ ಸೊಕ್ಕನ ಮುರಿಬೇಕಾ ಬೇಡವೋ? ಸೊಕ್ಕನ ಮುರಿಬೇಕಾದ್ರೆ ನಮ್ಮ ಎರಡು ಪಕ್ಷದ ಕಾರ್ಯಕರ್ತರುಗಳು ಬೂತ್ ಮಟ್ಟದಲ್ಲಿ ನಿಂತ್ಕೋಬೇಕು. ಇವತ್ತು ಜಾತಿಗಳನ್ನ ಎತ್ತು ಕಟ್ತಕ್ಕಂಥ ಕೆಲಸ ಮಾಡ್ತಾರೆ. ಜಾತಿಗಳ ವೈಮನಸ್ಯವನ್ನ ತಂದು ಎತ್ತು ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬೂತ್ ಮಟ್ಟದಲ್ಲಿ ನಿಮಗೆ ಗೊತ್ತಿರ್ತದೆ ಯಾವ್ಯಾವ ಪರಿಸ್ಥಿತಿ ಏನೇನು ಅಂತಕ್ಕಂಥದ್ದು. ಇವತ್ತು ಇಡೀ ವಿಶ್ವವೇ ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾ ಇದೆ. ದೇವೇಗೌಡರ ಕೈಲಿ ಹೊಗಳಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ. ದೇವೇಗೌಡರು ಇವತ್ತು ನರೇಂದ್ರ ಮೋದಿಜಿಯನ್ನು ಹೊಗಳ್ತವ್ರೆ ಅಂದ್ರೆ ಇವತ್ತು ರಾಷ್ಟ್ರದ ಭದ್ರತೆ ದೃಷ್ಟಿಯಿಂದ, ಜನಗಳ ಹಿತ ದೃಷ್ಟಿಯಿಂದ, ಈ ದೇಶದ ಯೋಜನೆಗಳ ದೃಷ್ಟಿಯಿಂದ ಇವ್ರು ಹೇಳಿ. ಅವತ್ತು ಬಿಜೆಪಿ ಸರ್ಕಾರವನ್ನ 40% ಸುಳ್ಳು ಆಪಾದನೆ ಮಾಡಿ ಗೆದ್ರಿ. ಇವತ್ತು ನೀವೆಷ್ಟಿಕ್ಕಿದ್ದೀರಿ? 80, 90, 100? ನಾನಿವತ್ತು ತಂದಂತ ಕಷ್ಟಪಟ್ಟು ನಾನು ಯಾವ್ದೋ ವಾಮ್ ಮಾಡ್ತಂದಂತ ಕೆಲಸಗಳನ್ನ ಆ ಊರಲ್ಲ ಕೆಲಸ ಆಗ್ಬಿಟ್ರೆ ಸುರೇಶ್ ಗೌಡಗೆ ಹೆಸರು ಬರ್ತದೆ, ಕಿತ್ತು ಇನ್ನೊಂದ್ರಿಗೆ ಹಾಕು. ಇವತ್ತು ಮಧ್ಯಾಹ್ನ 40 ಲಕ್ಷ ಹಾಕಿದ್ರೆ ಕೆಲಸ ಎಲ್ಲ ಬೇರೆಯವ್ರಿಗೆ ಕಿತ್ತಾಕವ್ರೆ, ಮಾವನ ಕೆರೆಗೆ ಹಾಕಿದ್ರೆ ಕಿತ್ತಾಕವ್ರೆ. ಅಧಿಕಾರಿಗಳನ್ನ ನಾಯಿಗಳಿಗಿಂತ ಕಡೆಯಾಗಿ ಇಟ್ಕೊಂಡವ್ರೆ. ಇವತ್ತು ಸನ್ಮಾನ ಶ್ರೀರಂಗಪಟ್ಟಣದ ಮಾಜಿ ಶಾಸಕರು ಕೂತವ್ರು ನಾವ್ ಯಾವತ್ತು ತಾಲೂಕ್ ಆಫೀಸ್ಗೆ ಹೋಗಿ ಯಾವುದೇ ವಿವಾದಗಳಲ್ಲಿ ತಲೆ ಹಾಕ್ತಿರ್ಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಚಿವರುಗಳು ಆದೇಶನ ಒಬ್ಬ ರಿಟೈರ್ಡ್ ಜಡ್ಜ್ಗಳನ್ನ ರಿಟೈರ್ಡ್ ಲಾಯರ್ಗಳನ್ನ ಮಡಿಕೊಂಡ್ಬಿಟ್ಟವ್ರೆ. ಫೈಲ್ ನ ತರ್ಸ್ಕೊತಾರೆ, ಆದೇಶ ಅವ್ರು ಬರೀತಾರೆ, ಸೈನ್ ಮಾಡಿ ಕಳಿಸುವಂತ ತಹಸೀಲ್ದಾರ್ಗಳಿಗೆ ಎಸಿಗಳಿಗೆ ಹೇಳ್ತಾರೆ. ನೀವು ಬಂದು ನಮ್ಮ ಹತ್ರ ಹೇಳ್ತೀರಿ ಅಣ್ಣ 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 ಅಂತ. ಸರ್ ಅದು ಬರೀ ಸೈನ್ ತಂತಾರೆ ಸರ್, ಅವ್ರು ನೋಡಂಗೇ ಇಲ್ಲ ಸರ್ ಅಂತ ತಹಸೀಲ್ದಾರ್ಗಳು. ಇವತ್ತು ನೆನೆ ತಟ್ಟಳ್ಳಿಲಿ ಒಬ್ಬ ಸಹೋದರಿ ಮೇಲೆ ಹಲ್ಲೆ ಆಗೈತೆ. 24 ಗಂಟೆ ಆಯ್ತು. ಪಾಪ ಅಧಿಕಾರಿಗಳಿಗೆ FIR ಮಾಡಕ್ ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಅವನು ಒಂದು ಕಂಪ್ಲೇಂಟ್ ಕೊಡ್ಲಿ, ಇಬ್ರ ಮೇಲೆ ಮಾಡಿದ ಒಬ್ಳು ಮಹಿಳೆಗೆ. ಇವರು ಮಹಿಳೆಯರ ಬಗ್ಗೆ ಯೋಚನೆ ಮಾಡ್ತಾರ? ಇವತ್ತು ಕೆಳಗೆರೆ ಕೆರೆ, ಹುಲಿಗೆರೆ ಕೆರೆ, ಈ ಭಾಗದಲ್ಲಿರ್ತಕ್ಕಂಥ ಕೆರೆ ತುಂಬಿಸೋದಕ್ಕೆ ನಾನು ಆದೇಶವನ್ನ ಮಾಡಿಸಿದ್ದೆ. ಯಾಕಿನ್ನು ಮುಗಿಸಿಲ್ಲ? 1 ವರ್ಷ ಆಯ್ತು, ಸರ್ಕಾರ ನಿಮ್ದಿದೆ. ಇವತ್ತು ಇದೇ ವ್ಯಕ್ತಿ ನಮ್ಮ ವಿರೋಧಿ ಅಭ್ಯರ್ಥಿ ಆಗಿರ್ತಂಥವ್ರು 330 ಕೋಟಿಗೆ ಅವತ್ತು ಕುಮಾರಣ್ಣ ಆದೇಶನ ಕೊಟ್ಟು ಟೆಂಡರ್ ಹೆಸರು ನಿಂತಿತ್ತು. ಅವತ್ತು ರೈತರು ಹೇಳಿದ್ರು 25,000 ರೂಪಾಯಿ ಬೆಳೆ ಪರಿಹಾರ ಕೊಟ್ಟು ಕೆಲಸವನ್ನ ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ಆದ್ರೆ ಏನು ಕೊಡದೆ ಕೆಲಸ ಶುರು ಮಾಡಿಸೋರೆ. ಕೇವಲ ಬಿಲ್ಗೋಸ್ಕರ ರೈತ ಸಂಘದವರು ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇಲ್ಲ, ಅವರು ಕೇಳ್ತಾ ಇಲ್ಲ. ಇದು ಈ ಸರ್ಕಾರದ ಪರಿಸ್ಥಿತಿ ಇರ್ತಕ್ಕಂಥದ್ದು. ನಿಮಗೆ ಕೈ ಮುಗಿದು ಕೇಳ್ತೀನಿ, ನಮ್ಮ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಚಕ್ರ ತಿರುಗ್ತಾ ಇರ್ತದೆ ಯಾವಾಗಲಿದ್ರು ಸಹ. ನಾವು 7 ಜನ ಗೆದ್ರು ಸಹ ದುರದೃಷ್ಟವಶಾತ್ 14 ತಿಂಗಳಲ್ಲಿ 10 ತಿಂಗಳು ನೀತಿ ಸಂಹಿತೆ ಜಾರಿ ಇತ್ತು. ನಮಗೆ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕಾಗ್ಲಿಲ್ಲ. ಆ ಬಂದಂತ ಅನುದಾನಗಳ ತಡೆದು ನಿಲ್ಸಿದ್ರೆ ಪುಣ್ಯಾತ್ಮರುಗಳು ಯಾರ್ಯಾರು ಸರ್ಕಾರ ತೆಗೆದ್ರು ಅವರೆಲ್ಲ ಸೇರಿ. ಆದ್ರೂ ಸಹ ನಾವು ವಿಶೇಷ ಪ್ರತಿ ಹಳ್ಳಿಗಳಿಗೂ 10 ಲಕ್ಷ ಇರ್ಬೋದು, 20 ಕೋಟಿ ಇರ್ಬೋದು,
ಕೆಲಸ ಮಾಡ್ಬೇಕು ಅಂತ ಹೇಳಿ ಕೆಲಸ ಕಾರ್ಯಗಳು ಯಾವ ಹಳ್ಳಿ ಮಾಡಿದ್ರು ನನಗೆ ಗೊತ್ತು. 12 ಹಳ್ಳಿಗಳು ಬಿಟ್ರೆ ಪ್ರತಿ ಹಳ್ಳಿಗಳು 5 ಲಕ್ಷನೋ 10 ಲಕ್ಷನೋ ಕೆಲಸ ಮಾಡಿರ್ತಕ್ಕಂಥ ನಾನು ಬೆರಳಿಕೆಯಲ್ಲಿ ಹೇಳ್ತಕ್ಕಂಥ ಗೊತ್ತಿದೆ. ಇವತ್ತು ಅಭಿವೃದ್ಧಿ ಅಧಿಕಾರ ಅಭಿವೃದ್ಧಿ ಏನ್ ಅಭಿವೃದ್ಧಿ? ಕೋಡ್ಲೆಯಿಂದ ಭೋಗಾದಿಗೆ ಒಂದು ಮಾಡೋರು ಸರ್ವೆ ಮಾಡ್ತೀನಿ ಅಂತ ಬರೀ ವಸೂಲಿ ಮಾಡಿದ್ದು. ಇವತ್ತು ಕಾವೇರಿ ನೀರನ್ನ ಪ್ರತಿ ಮನೆಗೆ ಕುಡಿಯೋ ನೀರ್ತಕ್ಕಂಥ ಯೋಜನೆ ತಂದಿದ್ದು ಕುಮಾರಣ್ಣರ ಕಾಲದಲ್ಲಿ ನಾವು. ಅದಕ್ಕೆ ಕಮಿಷನ್ ನೋಡ್ಕೊಂಡವ್ರು ಇವರು. ಇರಬಹುದು ರಾಜಕಾರಣದಲ್ಲಿ ರಾಜಕಾರಣ ಮಾಡಕ್ ದುಡ್ಡು ಬೇಕಾಗ್ತದ, ಲೂಟಿ ಹೊಡೆಯಕ್ ಹೋಗ್ತಾರೆ. ಇವತ್ತು ಪುಣ್ಯಾತ್ಮಗೆ ಬಹಳ ಅದೃಷ್ಟ, ಏನು ಮಾಡ್ಲಿಕ್ಕೆ ಹಾಕಿಲ್ಲ. ಪಾಪ ಚಂದ್ರಣ್ಣ ಅಂತ ಸಿಗಾಕೊಂಡವ್ರು ಚೆನ್ನಾಗಿರೋ ಹೊಸ ಹೆಂಗೆ ಕುಯ್ಕೋತಾರೆ, ಹೆಂಗೆ ಕರ್ಕೋದು. ಈಗಾಗಲೇ 5 ಆವಾಗೈತಂತ ಒಬ್ಬೊಬ್ರಿಗೆ, ಇವರಿಗೆ ದೊಡ್ಡ ಮನುಷ್ಯ 20 ಆಗೈತಂತೆ. ಆಮೇಲೆ ಅಂಚಕ್ ಇಷ್ಟಂತೆ ಅಷ್ಟಂತೆ ಏನೇನೈತದ ಮಾಡಿ ದುಡ್ಡಿನ ಮುಂದೆ ಜನ ತಲೆ ಬಾಗೋದಿಲ್ಲ ಅಂತಕ್ಕಂಥದ್ದು ನಮಗ್ ಗೊತ್ತಿದೆ, ನಮ್ಗೆ ಅನುಭವ ಆಗಿದೆ. ನಿಮಗ್ ಕೈ ಮುಗಿದು ನಿಮಗ್ ಕೇಳ್ಕೊಳ್ತೇನೆ, ನಮ್ಮ ತಾಲೂಕು ಅಂತ ಕಷ್ಟ ಸ್ಥಿತಿಲೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಲೀಡನ್ನ ಕೊಟ್ಟಿದ್ದು. ಇವತ್ತು ಹೇಮಾವತಿ ನೀರೇನಾದ್ರೂ ಬಂದಿದ್ರೆ ಅದು ದೇವೇಗೌಡರ ಕಾಣಿಕೆ ಅಂತಕ್ಕಂಥದ್ದೇ ಮರಿಬೇಡಿ. ದೇವೇಗೌಡರು ಏನ್ರಿ ಮಾಡಿದರೆ ಈ ಜಿಲ್ಲೆಗೆ? ನಿನ್ನಂತವನ್ನ ದುಷ್ಟನ್ನ ಬೆಳೆಸಿದ್ರಲ್ಲಪ್ಪ, ಅದೇ ಒಂದು ಕರ್ಮ. ನಿನ್ನಂತ ಕೆಟ್ಟ ಒಳಗಳ ತಂದಿಟ್ರಲ್ಲ, ಅದೇ ಒಂದು ಕರ್ಮ. ಯಾರ್ಯಾರು ದೇವೇಗೌಡರ ಮನೆಯಿಂದ ಅನುಕೂಲ ಪಡ್ಕೊಂಡಿದ್ದಾರೆ ಅವ್ರ ವಿರುದ್ಧ ಮಾತಾಡ್ತಾರೆ. ಇನ್ನು ಏನು ಪಡ್ಕೊಂಡಿಲ್ಲ ಸುಮ್ಕೆ. ನಮ್ ನಾರಾಯಣಗೌಡರು ಬೈತಿದ್ರು, ಏನಾಯ್ತಿದ್ ನೀನು ಬಂದಿದ್ರೆ, ನೀನು ಮಂತ್ರಿ ಐತಿದ್ದೆ, ತಿರ್ಗಿ ಹಿಂಗೆ ಬರ್ಬೋಯ್ತಲ್ಲೋ ಅಂತ ಈಗ ಬೈತಾ ಇದ್ರು. ನಾನು ಕರ್ಕೊಂಡು ಹೋದೆ, ನೀನು ಹೋಗ್ ಕೂಡುದು ಅಂತ ಬೆಳ್ಳೂರ್ ಕಸ ಕಾಯ್ದಿಟ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದೆ. ಕೊನೆಗೆ ಪರಿಸ್ಥಿತಿ ನೋಡಿದ್ರೆ ನಂದೇ ಯಾಕೆ ಕಿಡ್ನಾಪ್ ಮಾಡಕೊಂಡ್ರು. ನಾನು ಹಣ ಬರ ನಡೆಯಲ್ಲ ಅಂದ್ಬಿಟ್ಟೆ. ಈ ಪರಿಸ್ಥಿತಿಗಳು ರಾಜಕಾರಣ ಯಾವ್ಯಾವಾಗ ಏನೇನಾಯ್ತವ ಗೊತ್ತಿಲ್ಲ. ವಿರೋಧವಾಗಿ ಹೊಡೆದಾಡ್ತೀವಿ, ಆಮೇಲೆ ಒಂದಾಯ್ತೀವಿ. ಈ ರಾಜಕಾರಣನೇ ಹಂಗ. ಆ ಪರಿಸ್ಥಿತಿ ತಕ್ಕಂತೆ ಅನುಕೂಲವಾಗಿ ಹೋಗ್ಬೇಕಾದಂತದೇ ರಾಜಕಾರಣ ಅಂತಕ್ಕಂಥ ನಮ್ಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ. ನಾನು ಯಾರ್ದ ಬಗ್ಗೆನೂ ದ್ವೇಷ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವರು ಸಹ ನಮಗೆ ಮತವನ್ನು ಹಾಕಕ್ಕೆ ಸಿದ್ಧರಾಗಿದ್ದಾರೆ. ಕಾರಣ ಈತನ ದುರಾಡಳಿತ. ಇವತ್ತು ಅಭ್ಯರ್ಥಿ ನಾಮಕಾವಸ್ಥೆ ಅಭ್ಯರ್ಥಿ. ಇವತ್ತು ನೀವು ಇಲ್ಲಿ ಬುದ್ಧಿ ಕಲಿಸಿದ್ರೆ ಮುಂದಿನ ಡಿಸೆಂಬರ್ ನಲ್ಲಿ ಸರ್ಕಾರ ನಮಗ್ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಮುಂದಿನ ಡಿಸೆಂಬರ್ ಬೇರೆ ಇಲ್ಲ. ನಮ್ ನಾರಾಯಣಗೌಡರು ಹೇಳಿದ್ರು, ಮುಂದಿನ ಡಿಸೆಂಬರ್ಗಳಲ್ಲಿ ಸರ್ಕಾರ ಬರ್ತದೆ. ಜನತಾ ದಳ, ಬಿಜೆಪಿ ಮತ್ತೊಂದು ಸರ್ಕಾರ ಸೇರಿ ಸರ್ಕಾರ ಬರ್ತದೆ. ಇವತ್ತು ಇಡೀ ಮಾಧ್ಯಮ ಹೇಳ್ತಾ ಇದೆ, ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗದ ಯಾರೂ ತಡೆಯಕ್ಕಾಗೋದಿಲ್ಲ. ಯಾರದೇ ಸವಾಸಂದೆ 370 ಬರ್ತದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ನಾವೆಲ್ಲ ಸೇರ್ಕೊಂಡಿದ್ದೀವಿ. ಇವತ್ತು ಬಿಜೆಪಿ ಪಕ್ಷದವರು ನಮ್ಮ ಜೊತೆ ಇದ್ದಾರೆ, ನಾವಿದ್ದೀವಿ, ಕಾಂಗ್ರೆಸ್ನವರು ಇದ್ದಾರೆ. ಈ ಸರಿ ನಾವ್ ಎಷ್ಟು ಲೀಡ್ ಕೊಡ್ಬೇಕು ಅಂತಕ್ಕಂಥ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀರಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಆ ಪಕ್ಷದವರು ನಮ್ಗೆ ಓಡಾಡ್ತಾರೆ, ಅವ್ರನ್ನ ಕೇಳಿ. ಏನೋ ಅನ್ಯಾಯ ಮಾಡಿ ತಪ್ಪಾಗಿರ್ತದೆ, ಯಾವ್ದೋ ಆಸೆಗೆ ಹೋಗಿರ್ತಾರೆ. ಯಾರನ್ನು ಬಿಡಬೇಡಿ, ನಾವ್ ಬರ್ತೀವಿ. ನಾವಿರ್ಬೇಕು, ಬಿಜೆಪಿ ಲೀಡರ್ಗಳು ಇರ್ಬೋದು, ಯಾರ ಮನೆ ಬರ್ಬೇಕು ಹೇಳಿ ಬರ್ತೀವಿ. ಕೈ ಕಾಲು ಹಿಡಿತೀವಿ, ಮತವನ್ನ ಹಾಕ್ಸಿ. ನಾನು ಹೇಳ್ದೆ ಕಳೆದ ಬಾರಿ, ಹೆಂಗಸ್ರ ಬಗ್ಗೆ ಸ್ವಲ್ಪ ನಿಮ್ ಮನೆಯವ್ರಿಗೆ ಓಟ್ ಕೇಳ್ರಯ್ಯ ಅಂತ. ಗಂಡ ನಾನ್ ಲೀಡ್ರು, ನನ್ನ ಹೆಂಡತಿ ಎಲ್ಲೋದಳು ಅಂತಾರೆ. ಅವ್ರೊಂದ್ ಸಂಘ ಮಾಡ್ಕೊಂಡಿರ್ತಾರೆ ಅಲ್ಲಿ. ಆ ಸಂಘಕ್ಕೆ 10,000 ಕೊಟ್ಟಿರ್ತಾರೆ ವಿರೋಧಿಗಳು. ಈ ಅಮ್ಮನ್ 1,000 ಬಂದಿರ್ತದೆ. ನಿನ್ ಸಂಘದಲ್ಲಿ ಇರ್ಬೇಕಾ, ನಿನ್ ತಾಳಿ ಹಿಡ್ಕೊಂಡು ನಿನ್ ಗಂಡ ಮೇಲೆ ಪ್ರಮಾಣ ಮಾಡುವಂತ. ಗಂಡ ನಮ್ಗೆ ಓಟ್ ಹಾಕ್ತಾರೆ, ಹೆಂಡತಿ ಓಟ್ ಕಥೆ ಏನಿರ್ತದೆ. ನೀವು ನಮ್ಮ ಅಕ್ಕ ತಂಗಿರು, ನಮ್ಮ ತಾಯಂದಿರು, ನಮ್ಮ ಮಕ್ಕಳುಗಳನ್ನ ಕನ್ವಿನ್ಸ್ ಮಾಡ್ಬೇಕು. ಆಣೆ ಪ್ರಮಾಣಕ್ಕೆ ಹೋಗ್ಬೇಡಿ, ನಮ್ಮ ಪಕ್ಷ ಕುಮಾರನ ಮತವನ್ನ ಹಾಕಿ ಅಂತೇಳಿ ಕನ್ವಿನ್ಸ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆಲ್ಲ ಲೀಡ್ ಬರ್ತದೆ, ಅನುಮಾನ ಇಲ್ಲ. ಎಲ್ಲಿ ಏನ್ ಪ್ರಯೋಜನ? ನಾನು 137 ಬೂತ್ ಲೀಡ್ ತಗೊಂಡೆ. ಗೆದ್ದಂತವನು 120 ಬೂತ್ ಲೀಡ್ ತಗೊಂಡ್ರು. ಅವರ ಬೂತ್ ಅಂತರ ಲೀಡ್ ಅಂತರ ಹೆಚ್ಚಿಗೆ ಇತ್ತು. ನಮ್ಮ 30, 40, 50, 100 ಹಿಂಗ್ ಬಂದು, ಅವ್ರ 500, 600, 400 ಹಿಂಗ್ ಬಂದು. ನೀವ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾವ್ದೋ ಡೈರಿ ಎಲೆಕ್ಷನ್ ಇರ್ತದೆ, ಅಲ್ಲಿ ಯಾವ್ದೋ ಗ್ರಾಮ ಪಂಚಾಯತ್ ಎಲೆಕ್ಷನ್, ಅಲ್ಲಿ ಯಾವ್ದೋ ಜಮೀನು ವ್ಯವಹಾರ ಇರ್ತದೆ. ಅದಕ್ಕೆ ಬಲಿ ನಮ್ಮನ್ ಮಾಡ್ಬಿಡ್ತಾರೆ. ಆ ರೀತಿ ಆಗ್ಬಾರ್ದು.
ಇವತ್ತು ಪ್ರತಿ ಹಳ್ಳಿಗಳು ಕುಮಾರಣ್ಣವರು ಸಾಲವನ್ನ ಮನ್ನಾ ಮಾಡಿದ್ದಾರೆ. ನಿಮ್ ಸೊಸೈಟಿ ಮಾಡಿ ಅದನ್ನ ಅವ್ರಿಗೆ ಜ್ಞಾಪಿಸಿ, ನಿಮಗೆ ಗೊತ್ತಿರ್ತದೆ ಯಾರ್ಯಾರು ಸಾಲ ಮನ್ನಾ ಆಯ್ತು ಅಂತ. ಅವ್ರಿಗೋಗಿ ಹೇಳ್ಬೇಕು ನೀವು, ನಿಮ್ ನೋಡಪ್ಪ ನಿಮ್ ಕದ 50,000 25,000 2 ಲಕ್ಷ ಮನ್ನಾ ಆಗೈತೆ, ಕುಮಾರಣ್ಣ ನಿಂತವ್ರೆ, ದಯಮಾಡಿ ಸಹಾಯ ಮಾಡೋದ್ರೆ ಮಾಡಕ್ ಅವ್ರ ಸಿದ್ಧರಾಗಿದ್ದಾರೆ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ ಪಾದಗಳು ನಮಸ್ಕಾರ ಮಾಡ್ಕೊಳ್ತೀನಿ, ನಮ್ಮನ್ನ ಉಳಿಸಿ ಈ ಪಕ್ಷವನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ JDS, ಜೈ ಬಿಜೆಪಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.